ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 26ನೇ ಕಂತಿನ ಹಣ 2,000 ಬಿಡುಗಡೆ ಆಗ್ತಾ ಇದೆ. ಇದುವರೆಗೂ ಕೂಡ 24 ಮತ್ತು 25ನೇ ಕಂತಿನ ಹಣ ನೀವು ಪಡ್ಕೊಳ್ತಾನೆ ಇದ್ದೀರಿ. ಇನ್ನು 26ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಮುಖ್ಯವಾಗಿ 24ನೇ ಕಂತಿನಲ್ಲಿ ಎಷ್ಟು ಫಲಾನುಭವಿಗಳು ಉಳ್ಕೊಂಡಿದ್ದಾರೆ ಅದು ಮುಖ್ಯವಾಗಿ ಜಮಾ ಆಗಿದ್ದೆ ಆದರೆ ನಿಮಗೆ ಎಲ್ಲ ಕಂತುಗಳು ಬರಲಿಕ್ಕೆ ಸಾಧ್ಯ. ಜೊತೆಗೆ 25ನೇ ಕಂತಿನ ಹಣದಲ್ಲಿ ಎಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಇಂದು ಕೂಡ ಸುಮಾರು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಲ್ಲಿ ಈ ದುಡ್ಡು ಹೋಗ್ತಾ ಇದೆ, ಯಾವ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಇದರ ಜೊತೆಗೇನೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದುಡ್ಡೇನೋ ರಿಲೀಸ್ ಆಗ್ತಾ ಇದೆ, ಓಕೆ, ಆದರೆ ಈ 2 ಲಕ್ಷ ಮಹಿಳೆಯರಿಗೆ ದುಡ್ಡು ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 25, 26, 27, 28ನೇ ಕಂತಿನ ಹಣ ಜೊತೆಗೆ ಇನ್ನು ಯಾವ್ಯಾವ ಕಂತುಗಳು ಬರಬೇಕಾಗಿದೆ, ಆ ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರ್ತಾವೋ ಇಲ್ವೋ, ಯಾವ ಕಾರಣಕ್ಕಾಗಿ ಬರೋದಿಲ್ಲ, ಎಲಿಜಿಬಲ್ ಇದ್ರೂ ಸಹಿತ ಬರ್ತಾ ಇಲ್ಲ, ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಹೀಗೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡುವಂತಹ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಸೊ ಅದನ್ನು ನಾನು ನಿಮಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಆಲ್ರೆಡಿ ನಿಮಗೆ ಗೊತ್ತಿರತಕ್ಕಂಥದ್ದು. ಶಾರ್ಟ್ ಆಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಬಿಡೋಣ, ಅದನ್ನು ಆಲ್ರೆಡಿ ಕ್ಲಿಯರ್ ಆಗಿದೆ. ಇನ್ನು 25 ಅಕ್ಟೋಬರ್ ತಿಂಗಳ ಹಣ ಬರ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಬರೋದಿದೆ, ಕೆಲವೊಂದಿಷ್ಟು ಅಂದರೆ ಇನ್ನೂ ಲಕ್ಷಾಂತರ ಫಲಾನುಭವಿಗಳಿಗೆ ಬರೋದಿದೆ. ಇದರ ಜೊತೆಗೆ ಇನ್ನು 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಜೊತೆಗೆ ಇನ್ನು 28 ಜನವರಿ ತಿಂಗಳು ಕೂಡ ಮುಗಿದೋಯ್ತಲ್ವಾ. ಸೊ ಹೀಗಾಗಿ ಈ ದುಡ್ಡನ್ನು ಕೂಡ ಸರ್ಕಾರ ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇನ್ನು ಸ್ನೇಹಿತರೆ, ಈ 2 ಲಕ್ಷ ಮಹಿಳೆಯರಿಗೆ ಯಾಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಮೊದಲು ಹೇಳ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿಯೇ GST ಫೇರ್ ಅಂತಲೂ ಕೂಡ ಬರ್ತಾ ಇದೆ. ಇನ್ನೊಂದು ಕಡೆಗೆ ಅವರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಸ್ನೇಹಿತರೆ, ಇದನ್ನು ಸಾಮಾನ್ಯವಾಗಿ ತಿಳ್ಕೊಳ್ಬೇಡಿ, ಯಾಕಂದರೆ ಎಲಿಜಿಬಲ್ ಇದ್ದರೂ ನಿಮಗೆ ರೇಷನ್ ಸಿಗ್ತಾ ಇದ್ದರೂ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ ಅಂತಹ ವಿಷಯನೇ ಇದೆ. ಸೊ ಹೀಗಾಗಿ ಇದನ್ನು ಮೊದಲು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, GST ಫೇರ್ ಬಗ್ಗೆ ನಾನು ಹೇಳ್ತೀನಿ ಮೊದಲು. GST ಫೇರ್ ಅಂದರೆ ಇದರಲ್ಲಿ ಸಾಮಾನ್ಯ ಜನರು, ವ್ಯಾಪಾರಸ್ಥರು ಕೂಡ ಬರ್ತಾರೆ, ಇನ್ನು ಶ್ರೀಮಂತ ವ್ಯಾಪಾರಸ್ಥರು ಕೂಡ ಬರ್ತಾರೆ. ಅಂದರೆ ರೇಷನ್ಸ್ ಕಾರ್ಡ್ಗಳಿಗೆ ಅರ್ಹತೆಯೇ ಹೊಂದಿಲ್ಲ. ಹೀಗಾಗಿ ಈಗ ವ್ಯಾಪಾರವನ್ನು ಮಾಡ್ತಾ ಹೋದರೆ ಅವರು ಬೆಳವಣಿಗೆ ಆಗಬಾರ್ದಂತೇನಿಲ್ಲ. ಸೊ ಲಕ್ಷಾಂತರ ಜನರು ಬೆಳವಣಿಗೆ ಆಗ್ತಾ ಇರತ್ತೆ, ವ್ಯಾಪಾರದಿಂದ ಎಲ್ಲಿಂದೋ ಎಲ್ಲಿಗೆ ಹೋಗಿ ಮುಟ್ತಾರೆ. ಸೊ ಹೀಗಾಗಿ ಅದರಲ್ಲಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಮತ್ತಷ್ಟು GST ಫೇರ್ ಅಂತ ಬರ್ತಾ ಇದೆ ಅಂತೆ. GST ಫೇರ್ಗೆ ನೀವೇನು ಮಾಡಬೇಕಂತ ಏನಿಲ್ಲ, ಸರ್ಕಾರವೇ ಅದರ ಬಗ್ಗೆ ಇನ್ನೂ ವೆರಿಫಿಕೇಷನ್ ಮಾಡುತ್ತೆ. ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರಿಗೆ ಇನ್ನು ಮುಂದೆ ದುಡ್ಡು ಬರೋದಿಲ್ಲ. ಯಾರು ಬಡ ವ್ಯಾಪಾರಸ್ಥರಿರ್ತೀರಿ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ಗಾರೆ ಕೆಲಸ, ರಿಕ್ಷಾ ಚಾಲಕರು, ಅದೇ ರೀತಿಯಾಗಿ ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡುವವರು, ಇದರ ಜೊತೆಗೆ ಒಂದು ರೇಂಜ್ನಲ್ಲಿ ನೀವು ದುಡಿಮೆಯನ್ನು ಹೋಟೆಲ್ ಇಟ್ಕೊಂಡು ಮಾಡ್ತಿರ್ತೀರಿ. ಈ ರೀತಿ ಸಾಕಷ್ಟು ಜನರದ್ದು GST ಫೇರ್ ಅಂತ ಸುಮ್ಮನೇನೂ ಕೂಡ ಬರ್ತಾ ಇದೆ. ಹೀಗಾಗಿ ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದಾರೆ ಅವರಿಗೆ ದುಡ್ಡನ್ನು ಹಾಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇನ್ನು ಯಾವ್ಯಾವ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ವ್ಯಾಪಾರಸ್ಥರಿದ್ದೀರಿ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಹೆಚ್ಚಾಗಿದೆ, ನಿಮ್ಮ ಮಾಲೀಕರು ದೊಡ್ಡ ದೊಡ್ಡ ವ್ಯಾಪಾರಗಳನ್ನು ಮಾಡ್ತಾ ಇದ್ದರೆ ಅಂತಹ ಒಂದು ಗೃಹಲಕ್ಷ್ಮಿಯರ ಒಂದು ರೇಷನ್ಸ್ ಕಾರ್ಡ್ಗಳು ರದ್ದು ಆಗುವಂಥದ್ದು. ಹೌದು ಸ್ನೇಹಿತರೆ, ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಮತ್ತೆ ಆಹಾರ ಇಲಾಖೆ ಮುಂದಾಗಿದೆ. ಸೊ ಹೀಗಾಗಿ GST ಫೇರ್ ಅಂತ ಯಾರ್ದು ಬರ್ತಾ ಇದೆ ಅದನ್ನು ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡಿ ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದೀರಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಹಾಕುವುದು, ಉಳಿದಂತಹ ಫಲಾನುಭವಿಗಳನ್ನು ತೆಗೆದು ಹಾಕುವುದು. ಸೊ ಈ ರೀತಿ ಪ್ರೊಸೆಸರ್ ನಡೀತಾ ಇದೆ. ಇನ್ನು ಇದನ್ನು ಹೊರತುಪಡಿಸಿ ನೀವು ಇದಕ್ಕೆ ಏನು ಮಾಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅದು ಇದು ಅಂತ ಏನಿಲ್ಲ, ಅವರೇ ವೆರಿಫಿಕೇಷನ್ ಮಾಡ್ತಾರೆ. ನೀವು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಏನು ರದ್ದಾಗೋದಿಲ್ಲ, ಜಮಾ ಆಗುತ್ತೆ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಸ್ನೇಹಿತರೆ, ಇದನ್ನು ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳಿ. ನಿಮಗೆ ರೇಷನ್ ಸಿಗ್ತಾ ಇದೆ, ರೇಷನ್ಸ್ ಕಾರ್ಡ್ಗಳು ಕೂಡ ಎಲಿಜಿಬಲ್ ಇದ್ದಾವೆ, ಅದರಿಂದ ಬರ್ತಕ್ಕಂತಹ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ಗೃಹಲಕ್ಷ್ಮಿ ದುಡ್ಡು ಮಾತ್ರ ಜಮಾ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳೋದಾದರೆ, ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಸರ್ಕಾರ ಯಾವ ಅಕೌಂಟಿಗೆ ದುಡ್ಡು ಹಾಕಬೇಕು, ಈ ಪ್ರಶ್ನೆ ಉಂಟಾಗುತ್ತೆ. ಇದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಲಕ್ಷಾಂತರ ಫಲಾನುಭವಿಗಳು, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ, ಅವರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರೋದಿಲ್ಲ,
ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. ಅಂದರೆ ಪೇಟಿಎಮ್ಮು, ಗೂಗಲ್ಲು, ಫೋನ್ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನ್ ಒಬ್ರಿಗೆ ಬಿಡೋದು ಅಥವಾ ಡೆಬಿಟ್ ಮಾಡ್ಕೊಳ್ಳೋದು, ಕ್ರೆಡಿಟ್ ಮಾಡ್ಕೊಳ್ಳೋದು, ಈ ರೀತಿ ಏನಾದರೂ ವಹಿವಾಟು ಮಾಡ್ತಾ ಇದ್ದರೆ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತಪ್ಪ. ಇಲ್ಲ ಅಂದರೆ ನೀವು ಆಫ್ಲೈನ್ನಲ್ಲಿ ಬ್ಯಾಂಕ್ಗಳಿಗೆ ಬಂದು ಹೋಗಿ ವ್ಯವಹಾರವನ್ನು ಮಾಡ್ತಾ ಇದ್ದರೆ, ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಏನು ತೊಂದರೆ ಇಲ್ಲ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ, ಚಾಲ್ತಿಯಲ್ಲಿರುತ್ತೆ. ಇನ್ನು ನೀವು ಎರಡೂ ವಹಿವಾಟು ಮಾಡದೇ ಇರ್ತೀರಿ, ಅದು ಹಳ್ಳಿಯಲ್ಲಿ ಆಗಿರಲಿ ಅಥವಾ ಸಿಟಿಯಲ್ಲಿ ಆಗಿರಲಿ, ನೀವು ವಹಿವಾಟಿನೇ ಮಾಡಲಿಲ್ಲ ಅಂದರೆ ಬ್ಯಾಂಕ್ನವರು ನಿಮ್ಮ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ. ಅದನ್ನು ಪೂರ್ತಿ ಕ್ಲೋಸ್ ಮಾಡೋದಿಲ್ಲ, ಬರೀ ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅದನ್ನು ನೀವೇನು ಮಾಡಬೇಕು, ಓಪನ್ ಮಾಡ್ಕೊಳ್ಬೇಕು. ಒಂದು ಸಾರಿ ದುಡ್ಡನ್ನು ಹಾಕಿ ತೆಗಿಬೇಕು, ಈ KYC ಮಾಡಿಸ್ಕೊಳ್ಬೇಕು. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಕೆಲಸವನ್ನು ಆದಷ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾರ್ದು ಚಾಲ್ತಿಯಲ್ಲಿಲ್ಲ ಅವರೆಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಯಾಕಂದರೆ ಸರ್ಕಾರವೇ ತಿಳಿಸಿರ್ತಕ್ಕಂತಹ ಅಧಿಕೃತ ಮಾಹಿತಿ ಇದು. ಬಹಳಷ್ಟು ಜನರು ಅಕೌಂಟ್ಗಳನ್ನು ಚಾಲ್ತಿ ಮಾಡ್ಕೊಳ್ಳಿರುವಂತಹ ಕಾರಣಕ್ಕಾಗಿಯೇ ಸರ್ಕಾರ ಈ ರೀತಿ ಹೇಳಿಕೆ ಕೊಟ್ಟಿದೆ. ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬೇಕಂದ್ರೆ ಎಲ್ಲಿಗೆ ಬರಬೇಕು ಅದು? ಸೊ ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಬರುತ್ತೆ, ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಹಾಗಾಗಿ ಇದನ್ನು ನೀವು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಇನ್ನು ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಈಗಾಗಲೇ ನಿಮಗೆ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ 25ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಉಳಿದಂತಹ ಒಂದು 70ರಿಂದ 72 ಲಕ್ಷ ಫಲಾನುಭವಿಗಳಿಗೂ ಕೂಡ ಇನ್ನು ಕೇವಲ 4 ರಿಂದ 5 ದಿನಗಳಲ್ಲಿ ಜಮಾ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು. ಯಾವ ಜಿಲ್ಲೆಗಳು ಅಂತ ನಾವು ನೋಡ್ತಾ ಇದ್ರೆ, ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಉಳಿದಿರುವಂತಹ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಯಾಕೆ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಂತ ನಾನು ಹೇಳ್ತೀನಿ ಅಂದರೆ, ದುಡ್ಡು ರಿಲೀಸ್ ಆದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲಿ ಹೋಗುತ್ತಂದರೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಸೊ ಹೀಗಾಗಿ ಆ ಜಿಲ್ಲೆಗಳನ್ನು ಮುಖ್ಯವಾಗಿ ನಾನು ಹೇಳಿದ್ದೆ. ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಇನ್ನು ಈ 2 ಜಿಲ್ಲೆಗಳನ್ನು ಹೊರತುಪಡಿಸಿ ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಅದೇ ರೀತಿಯಾಗಿ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಇವತ್ತು ದುಡ್ಡು ಹೋಗ್ತಾ ಇದೆ. ಇವತ್ತಷ್ಟೇ ಎಲ್ಲ ಕಣ್ರಿ, ಇನ್ನು ಹಲವಾರು ದಿನಗಳ ಕಾಲ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾನೆ ಇರುತ್ತೆ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಈ ಒಂದು ಕಂತೆ ಅಷ್ಟೇ ಅಲ್ಲ, 26ನೇ ಕಂತಿನ ಹಣ ಕೂಡ ಬರುತ್ತೆ. ಯಾಕಂದರೆ ಹಣಕಾಸು ಇಲಾಖೆಯಿಂದ 7,500 ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ 24, 25, 26 ಕಂತುಗಳು ಕ್ಲಿಯರ್ ಆಗಲಿದೆ. ಅಂದರೆ 3 ಕಂತುಗಳನ್ನು ಕ್ಲಿಯರ್ ಮಾಡುವಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ. ಇವು 3 ಕಂತುಗಳನ್ನು ಹೊರತುಪಡಿಸಿ ಇನ್ನು ಉಳಿದಂತಹ ಕಂತುಗಳನ್ನು ಕೂಡ ಸರ್ಕಾರ ಆದಷ್ಟು ಬೇಗ ಕ್ಲಿಯರ್ ಮಾಡಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು. ಯಾಕಂದರೆ ಮೊನ್ನೆ ತಾನೇ ಸದನದಲ್ಲಿ ಮಹೇಶ್ ತೆಂಗಿನಕಾಯಿಯವರು ಕೂಡ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. BJP ನಾಯಕರು ಸರಿಯಾಗಿ ದುಡ್ಡನ್ನು ಹಾಕ್ತಾ ಇಲ್ಲ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ನಂಬಿಕೆಯನ್ನು ಕೊಟ್ಟು ಈಗ ದುಡ್ಡನ್ನು ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಆದಷ್ಟು ಸರ್ಕಾರ ಮತ್ತೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದೆ. ಯಾಕಂದರೆ ಕೊಡಬೇಕಾಗಿರ್ತಕ್ಕಂತಹ ದುಡ್ಡನ್ನು ನಂಬಿಕೆ ಕೊಟ್ಟಿದ್ದಾರಂತ ಬಳಿಕ ಕೊಡಲೇಬೇಕಲ್ವಾ. ಸೊ ಹೀಗಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ, ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದನ್ನು ಸ್ವತಃ ಸರ್ಕಾರವೇ ತಿಳಿಸಿದೆ.